ಅಮ್ಮ ಅಮ್ಮ, ಇಲ್ಲೇ ಕೂತಿದ್ರಲ್ಲ ಇಷ್ಟೊತ್ತು, ಇವಾಗ ಎಲ್ಲೋದ್ರಿ ಇವರು? ಕಾಣಿಸ್ತಾ ಇಲ್ಲ. ಹೋ ಬಂದ್ರಾ? ಎಲ್ಲೋಗಿದ್ರಿ ಅಮ್ಮ ನೀವು? ನಾನು ನಿಮ್ಮನ್ನ ಹುಡುಕ್ತಾ ಇದ್ದೆ. ನಾನಾ ಆಚೆ ಮಳೆ ಬರ್ತಿದೆ ಅಲ್ವಾ, ಅದಕ್ಕೆ ಬಟ್ಟೆಗಳು ಎತ್ತಿಕ್ ಬಿಡೋಣ ಅಂತ ಹೋಗಿದ್ದೆ ಅಮ್ಮ. ಯಾಕೆ ನೀನು ನಾನು ಹುಡುಕ್ತಾ ಇದ್ದಿದ್ದು? ಯಾಕೆ ಹೇಳು? ಅದೇನಿಲ್ಲಮ್ಮ, ಅದೇ ಮಳೆ ಬರ್ತಾ ಇದೆ ಅಲ್ವಾ, ಅದಕ್ಕೆ ನಿಮಗೆ ಬಿಸಿ ಕಾಫಿನೂ ಅವಲಕ್ಕಿನೂ ಸ್ವಲ್ಪ ತಂದಿದ್ದೆ ತಿನ್ನೋದಕ್ಕೆ, ಅದಕ್ಕೆ ಕೊಡೋಣ ಅಂತ ಕರೆದೆ. ಓ ಹೌದಾ, ಸರಿ ಹಾಗಿದ್ರೆ ಕುಡೀಲಿ. ತಗೊಳ್ಳಿ ಅಮ್ಮ. ಸರಿ ಅಮ್ಮ, ನಾನು ಹೋಗಿ ರಾತ್ರಿ ಅಡುಗೆಗೆ ರೆಡಿ ಮಾಡ್ತೀನಿ. ಸರಿಮ್ಮ, ನಾನು ಬರ್ತೀನಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ. ಪರವಾಗಿಲ್ಲಮ್ಮ, ನಾನು ಅಡುಗೆ ಮಾಡ್ತೀನಿ, ನೀವು ಹೋಗಿ ನಿಮ್ಮ ಮೊಮ್ಮಕ್ಳ ಜೊತೆ ಆಟ ಆಡಿ. ಮೊಮ್ಮಕ್ಕಳು ಅಂದಾಗ ನೆನಪಾಯ್ತು, ಹೌದು ಮಗು ಮಧ್ಯಾಹ್ನ ಮಲಗಿರೋ ನಿನ್ನ ಎದ್ದಿಲ್ಲ ಅಲ್ವಾ? ಇರು ಹೋಗಿ ಅವನ್ನ ಎಬ್ಬಿಸ್ತೀನಿ. ಮತ್ತೆ ಆಮೇಲೆ ರಾತ್ರಿ ನಿದ್ದೆ ಮಾಡಲ್ಲ, ಅವನು ಕಾಟ ಕೊಡ್ತಾನೆ. ಸರಿಮ್ಮ ಆಯಿತು, ಹಾಗೆ ಆಗಲಿ. ರಾತ್ರಿ ಒಳಗಡೆ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಹೋಗಿ ಸೀರಿಯಲ್ ನೋಡಬೇಕು. ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಎಪಿಸೋಡ್ ತುಂಬ ಚೆನ್ನಾಗಿದೆ. ಬೇಗ ಬೇಗ ಅಡುಗೆ ಮಾಡಿ ಹೋಗಿಬಿಟ್ಟು ನಾನು ನೋಡಬೇಕು. ಹಬ್ಬ, ಅಡುಗೆ ಕೆಲಸ ಎಲ್ಲ ಆಯಿತು. ಇವಾಗ ಹೋಗಿ ನಾನು ಟಿವಿ ಮುಂದೆ ಕುತ್ಕೊಂಡು ಸೀರಿಯಲ್ ನೋಡಬೇಕು. ಭಾಗ್ಯಲಕ್ಷ್ಮಿ ಸೀರಿಯಲ್ ನನಗೆ ತುಂಬ ಇಷ್ಟ. ಹಬ್ಬ, ಇವಾಗ ಶುರುವಾಗಿದೆ ಸೀರಿಯಲ್. ಆಗಲೇ ಟಿವಿ ಮುಂದೆ ಬಂದುಬಿಟ್ಟಿದೆಯಾ? ಹೌದಮ್ಮ, ಸೀರಿಯಲ್ ಶುರುವಾಗ ಸಮಯ ಅಲ್ವಾ, ಅದಕ್ಕೆ ಬಂದೆ. ಸರಿ, ಇಬ್ಬರು ಕುತ್ಕೊಂಡು ಸೀರಿಯಲ್ ನೋಡೋಣ ಬಾ. ಪಾಪ ಭಾಗ್ಯ ಎಷ್ಟು ಅಳ್ತಿದ್ದಾಳೆ ಅಲ್ವಾ? ಇಂಥ ಹುಡುಗಿಗೆ ಮೋಸ ಮಾಡೋದಕ್ಕೆ ಆ ತಾಂಡೋಗಿ ಹೇಗಾದ್ರೂ ಮನಸ್ಸು ಬರುತ್ತೆ? ಹೌದು, ಭಾಗ್ಯಗೆ ಈ ರೀತಿ ಮೋಸ ಆಗಬಾರ್ದು. ಭಾಗ್ಯ ಚೇಂಜ್ ಆಗಬೇಕು. ಅಯ್ಯೋ, ಕರೆಂಟೇ ಹೋಯ್ತಲ್ಲ, ಒಳ್ಳೆ ಟೈಮ್ಗೆ ಕರೆಂಟ್ ಹೋಗುತ್ತೆ. ಈ ಮಳೆ ಬಂದರೆ ಇದೊಂದು ರಾಮಾಯಣ. ಸದ್ಯಕ್ಕಂತೂ ಇವಾಗ ಕರೆಂಟ್ ಬರಲ್ಲ. ಸರಿ ನಡಿ, ಇನ್ನೇನು ಕರೆಂಟ್ ಇನ್ನೂ 1-2-3 ಅವರ್ ಬರಲ್ಲ. ಇವಾಗ ಕ್ಯಾಂಡಲ್ ಹಚ್ಕೊಂಡು ಊಟ ಮಾಡೋಣ. ಅದೇ ಇವತ್ತು ನಮ್ಮ ಕ್ಯಾಂಡಲ್ ಡಿನ್ನರ್ ಮಾಡ್ಕೊಳ್ಳೋಣ. ನಡಿ, ಮಗನೂ ಕರ್ಕೊಂಡು ಬಾ, ಊಟ ಮಾಡೋಣ. ಎಲ್ಲರೂ ಊಟ ಕರಿ, ನಿಮ್ಮ ಮಾವ ನಿನ್ನ ಗಂಡ ಎಲ್ಲರೂ ಊಟ ಕರ್ಕೊಂಡು ಬಾ. ಸರಿಮ್ಮ, ಆಯಿತು. ಹಾಂ, ಈ ಮಳೆಗೆ ಏನು ಅಡುಗೆ ಮಾಡಿದ್ಯಮ್ಮ ಸೊಸೆ ಇವತ್ತು? ಹೌದಪ್ಪ, ಇವತ್ತು ಮಳೆಗೆ ನಾನು ಅನ್ನ ರಸ ಮಾಡಿ ಹಪ್ಳ ಸುಟ್ಟಿದ್ದೀನಿ ನಿಮಗೋಸ್ಕರ. ನಿಮಗೆ ಹಪ್ಳ ಅಂದರೆ ಇಷ್ಟ ಅಂತ ನನಗೆ ಗೊತ್ತು. ಥ್ಯಾಂಕ್ಸ್ ಕಣಮ್ಮ. ಸರಿ ಸರಿ, ಅದೆಲ್ಲ ಆಗಿರಲಿ. ಮಗು ಎಲ್ಲ ಸರ್ಸು? ಮಗು ಕಾಣಿಸ್ತಾ ಇಲ್ಲ, ಮಗು ಊಟ ಮಾಡಿಸ್ದಾ? ಹಾಂ ಅಮ್ಮ, ಆವಾಗಲೇ ಕರೆಂಟ್ ಹೋಗೋದಕ್ಕೂ ಮುಂಚೆನೇ ಊಟ ಮಾಡಿಸಿದ್ದೆ. ಅವಳಲ್ಲಿ ಆಟ ಆಡ್ತಾ ಇದ್ದಾಳೆ ಇವಾಗ. ಸರಿ, ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಓಕೆಮ್ಮ, ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಅಪ್ಪ. ಗುಡ್ ನೈಟ್ ಮಗನೇ. ಊಟ ಎಲ್ಲ ಎಲ್ಲರೂ ತಿಂದಿದ್ದೇನೋ ಆಯಿತು. ಪಾತ್ರೆ ಹೇಗೆ ತೊಳೆಯೋದು? ಕರೆಂಟ್ ಬೇರೆ ಇಲ್ಲ. ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ತೊಳಿಬೇಕಷ್ಟೇ. ಇವಾಗ ಬೆಳಗ್ಗೆ ಆದರೆ ತೊಳೆಯೋಕ್ಕಾಗಲ್ಲ. ಸರ್ಸು ಸರ್ಸು. ಹಾಂ, ಏನು ಹೇಳಿ ಅಮ್ಮ? ಇವಾಗೇನು ಪಾತ್ರೆ ತೊಳಿಬೇಡ, ಕರೆಂಟ್ ಇಲ್ಲ. ಬೆಳಗ್ಗೆ ತೊಳೆದ್ರಾಯ್ತು. ನೀನು ಹೋಗಿ ಇವಾಗ ಮಲ್ಕೋ. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತೀಯ. ಟೈಮ್ ಆಗಲಿ 10 ಗಂಟೆ ಆಯ್ತಾ ಬಂತು. ನೀನು ಹೋಗಿ ಮಲ್ಕೋ ನೀನು. ಸರಿ ಅಮ್ಮ, ಹಾಗೆ ಮಾಡ್ತೀನಿ. ನೀವು ಹೋಗಿ ಮಲ್ಕೊಳ್ಳಿ, ನಿಮಗೂ ಸುಸ್ತಾಗಿರುತ್ತೆ ಅಲ್ವಾ? ಸರಿ ಸರ್ಸು, ಗುಡ್ ನೈಟ್. ಗುಡ್ ನೈಟ್ ಅಮ್ಮ.